People kept asking for the asking about this movie. That means they felt something Correct. about this Yeah, movie. yeah. ಇಲ್ಲ, ಆ ಟೈಪ್ ಕಾಸ್ಟ್ ಆಗೋ ಭಯ ಇಲ್ಲ, ಯಾಕಂದ್ರೆ ನನ್ನ ಸಿನಿಮಾ ಒಂದ್ ಸಿನಿಮಾಕ್ಕಿಂತ ತುಂಬಾ Difference. ಡಿಫ್ರೆನ್ಸ್ Yeah. ಇದೆ. ಈಚ್ ಕ್ಯಾರೆಕ್ಟರ್ ವಿಲ್ ಲೈಕ್ ಗೊತ್ತಿಲ್ಲದೆ ವಿಲ್ ಹೆಲ್ಪ್ ಯು ಎಕ್ಸ್ಪ್ಲೋರ್ ಯೋರ್ ಸೆಲ್ಫ್ ಆಲ್ಸೋ. ಈಗ ಇಫ್ ಯು ವೇರ್ ಟು ಮೀಟ್ that ವಿನಯ್, ವಾಟ್ ವಿಲ್ ಯು ಟೆಲ್ ಹಿಮ್? ಅಂದ್ರೆ ಏನ್ ಹೇಳ್ತೀರಾ ಅವ್ರಿಗೆ ಅಂತ? ಐ ವುಡ್ ಟೆಲ್ ಯು ಕ್ಯಾನ್ ಡೂ ಇಟ್. ಹಲೋ ವಿನಯ್, ವೆಲ್ಕಮ್ ಟು ದ ಹಿಂದೂ. ಥ್ಯಾಂಕ್ ಯು. ಹೌ ಆರ್ ಯು? ಐ ಆಮ್ ಗುಡ್. ಸೊ ಈಗ ನಾವೇನೇ ಪ್ರಾಜೆಕ್ಟ್ ಮಾಡಿದ್ರು ತುಂಬ ವರ್ಷ ಟೈಮ್ ತೊಗೊಂಡಾಗ ವಾಟ್ ಹ್ಯಾಪನ್ಸ್ ಇಸ್ ಅಟ್ ಎವ್ರಿ ಲೆವೆಲ್ ಆರ್ ಅಟ್ ಎವ್ರಿ ಫೇಸ್ ಪೀಪಲ್ ವಿಲ್ ಬಿ ಆಸ್ಕಿಂಗ್ ಯು ಅಲ್ವಾ, ಅಂದರೆ ಪೀಪಲ್ ಅರೌಂಡ್ ಯು ಆರ್ ಇಂಡಸ್ಟ್ರಿ ಪೀಪಲ್ ಏನು ನಡೀತಾ ಇದೆ ಅಥವಾ ಯಾವ ಸ್ಟೇಜಿಗೆ ಬಂದಿದೆ ಅನ್ನೋ ಥರ. ಸೊ ಗ್ರಾಮಾಯಣ ಬಗ್ಗೆ ಯು ವುಡ್ ಹ್ಯಾವ್ ಫೇಸ್ಡ್ ಸೋ ಮೆನಿ ಕ್ವೆಶನ್ಸ್ ಲೈಕ್ ದ್ಯಾಟ್. ಸೊ ನೀವು ಯಾವ ಥರ ಉತ್ತರ ಕೊಡ್ತಾ ಇದ್ರಿ, ಆ್ಯಂಡ್ ಹೌ ವುಡ್ ಯು ಟೇಕ್ ದಟ್? ಲೈಕ್ ವುಡ್ ದಟ್ ಕೈಂಡ್ ಆಫ್ ಮೇಕ್ ಯು ಅ ಲಿಟಲ್ ಮೋರ್ ನರ್ವಸ್ ದಟ್ ಓಕೆ ಹೇಳ್ತಾ ಇದ್ದಾರೆ ಬಟ್ ಸಿನಿಮಾ ಬರ್ತಿಲ್ಲ ಇನ್ನ ಅನ್ನೋ ಥರ? ಐ ಥಿಂಕ್ ಸ್ಟಾರ್ಟಿಂಗ್ ತುಂಬಾ ಹಂಗ ಅನಿಸ್ತಾ ಇತ್ತು, ಬಿಕಾಸ್ ಸ್ಟಾರ್ಟಿಂಗ್ ಫೇಸ್ ಮಾಡಿದಾಗ ಕ್ವೆಶ್ಚನ್ಸ್ ಆಫ್ಟರ್ ಒಂದು ಟೈಮ್ ಆದ್ಮೇಲೆ ಅಭ್ಯಾಸ ಆಗೋಯ್ತು ಅನ್ಸುತ್ತೆ. ಅಂಡ್ ಒಬ್ಬೊಬ್ರಿಗೂ ಒಂದೊಂದು ಆನ್ಸರ್ ಕೊಡ್ತಾ ಇದೆ, ಯಾಕಂದ್ರೆ ಅಷ್ಟೊಂದು ಆನ್ಸರ್ಗಳಿತ್ತು. ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಒನ್ ಥಿಂಗ್. ಸೊ ಒಬ್ಬೊಬ್ರಿಗೂ ಒಂದೊಂದು ಆನ್ಸರ್ ಕೊಡ್ತಾ ಇದೆ. ಬಟ್ ಏನಂದ್ರೆ ನಾರ್ಮಲ್ ಆಗಿ ತುಂಬಾ ಹಿಂದೆ ಒಂದು ಸಿನಿಮಾನ ಒಪ್ಕೊಂಡಾಗ ಓವರ್ ದ ಸ್ಪ್ಯಾನ್ ಆಫ್ ಇಯರ್ಸ್ ಆ ಸಿನಿಮಾದ ರೆಲೆವೆನ್ಸ್ ಹೊಟ್ಟೋಗುತ್ತೆ. ರೈಟ್. ಲೈಕ್ ಸಮ್ ಮೂವಿ, ಯಾವ್ದಾರೋ ಮೂವಿ ಒಂದು 5 years ಬ್ಯಾಕ್ ಬರೋದಕ್ಕೂ ಕಂಪ್ಲೀಟ್ ಚೇಂಜ್. ಬಟ್ ದಿಸ್ ಸಿನಿಮಾ ಇಸ್ ಒಂಥರ ಟೈಮ್ಲೆಸ್. ಅಂದ್ರೆ ನಿಮ್ಗೆ ಇವತ್ತು ನೋಡಿದ್ರು ಅದನ್ನ ಆ ಸಿನಿಮಾನ ಕನೆಕ್ಟ್ ಮಾಡ್ಬೋದು ಸೊಸೈಟಿಗೆ ಅಥವಾ ಈಗಿನ ಇದಕ್ಕೆ. ಅಂಡ್ ಆ ರೆಲೆವೆನ್ಸ್ ಇನ್ನೂ ಇದೆ. ರೈಟ್. ಅಂಡ್ ಬಟ್ ಸ್ಟಿಲ್ ಏನಂದ್ರೆ people kept asking for the asking about this movie. That means they felt something about this movie. Initially when we started or the ಚಿಕ್ಕ promos ಏನೇನ್ ಬಿಟ್ವಿ ಅದನ್ನ ನೋಡಿ ಇನ್ನೂ ಕನೆಕ್ಟ್ ಆಗಿ, ಸೊ ಇನ್ನು ನಾನು ಬೇರೆ ಮೂವಿಗಳು ಪ್ರಮೋಷನ್ಸ್ ಮಾಡಿದಾಗ್ಲೂ ಅಲ್ಲಿ ಕಮೆಂಟ್ ಗಳು ಯಾವಾಗ್ಲೂ ಇರ್ತಾ ಇತ್ತು, ನೆಕ್ಸ್ಟ್ ಗ್ರಾಮಾಯಣ ಯಾವಾಗ. ಅಂಡ್ ಐ ಥಿಂಕ್ ಅದು that's also one point. ಯಾಕಂದ್ರೆ ಜನ ಕೇಳಿ then we also felt that we have to do this movie, we have to complete this movie. ಸೊ ಈಗ ನೀವು ಹೇಳಿದ್ರಲ್ಲ ಯು ವುಡ್ ಹ್ಯಾವ್ ಹ್ಯಾಡ್ ಡಿಫ್ರೆಂಟ್ ಆನ್ಸರ್ಸ್ ಅಂತ. ಸೊ ಫಾರ್ ಅ ಲೇ ಮ್ಯಾನ್ ಈಗ ಏನಾಗುತ್ತೆ, ವಿ ಓನ್ಲಿ ಸಿ ಸರ್ಟನ್ ಥಿಂಗ್ಸ್. ಓಕೆ 2018 ಅಲ್ಲಿ ಒಂದು ಟೀಸರ್ ಬಂತು, 23 ಅಲ್ಲಿ ರಿವೈವ್ ಆಯ್ತು ಅಂತ ಒಂದು ಇನ್ಫಾರ್ಮೇಶನ್ ಏನು ಆಚೆ ಕಡೆ ಇದೆಯೋ ಅಷ್ಟೇ ನಮಗೆ ಗೊತ್ತಾಗೋದು. ಸೊ ಇಫ್ ಯು ಕ್ಯಾನ್ ಟೆಲ್ ವಾಟ್ ಹ್ಯಾಪನ್ಸ್ ಇನ್ ಸಚ್ ಪ್ರಾಜೆಕ್ಟ್ಸ್, ಅಂದರೆ ಈಗ ಒಂದು ಸಿನಿಮಾ ಒಪ್ಕೊಡ್ತೀರಾ, ಫಾರ್ ಅನ್ಫಾರ್ಚುನೇಟ್ ರೀಸನ್ಸ್ ಏನೇನೋ ಆಗುತ್ತೆ. ಇಫ್ ಯು ಕ್ಯಾನ್ ಟೆಲ್ ಹೌ ಇಟ್ ಹಸ್ ರೀಚ್ ದಿಸ್ ಸ್ಟೇಜ್ ಫ್ರಮ್ ವಾಟ್ ಇಟ್ ವಾಸ್ ಇನ್ 2018. See, so many, like there are actually like 2-3 movies which I actually started and we stopped and nobody knows about it only. Right. Like even I think you won't know, I don't know if it's even documented on like there's a movie ನಾನು on picture ಪೂಜೆ ಮಾಡಿ and it just stopped. But Gramayana, I think it was during I was shooting this movie called Anantu vs Nusrat. ಅವಾಗ ಫಸ್ಟ್ ಟೈಮ್ ಡೈರೆಕ್ಟರ್ ನ ಮೀಟ್ ಮಾಡಿದ್ವಿ. ಮೀನ್ಸ್ ಐ ಡಿಡ್ಂಟ್ ಸ್ಟಾರ್ಟ್ ಮಾಡಿಲ್ಲ, ಬಟ್ ಡೈರೆಕ್ಟರ್ ಮೀಟ್ ಮಾಡಿ ಕತೆ ಕೇಳಿ ತುಂಬಾ ಇಷ್ಟ ಆಗಿ ಪ್ರಾಜೆಕ್ಟ್ ನ ಹೇಗಾರು ಮಾಡ್ಬೇಕು ಅಂತ ಪ್ರೊಡ್ಯೂಸರ್ ಎಲ್ಲ ಹುಡುಕ್ತಾ ಇದ್ವಿ. ದೆನ್ ವಿ ಗಾಟ್ ಸಮ್ವನ್, ಅವ್ರ ಜೊತೆ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಅದೇ then the teaser between there was a function and everything. Adagi almost like a few months, maybe on 20 to 30% shoot ಮಾಡಿದ್ವಿ. ಶೂಟ್ ಮಾಡಾದ್ಮೇಲೆ ಐ ಥಿಂಕ್ ಒಂದಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅದು ಇದರಿಂದ ಮೂವಿ ಒಂದ್ ಸ್ವಲ್ಪ ಸ್ಟಾಪ್ ಆಯ್ತು. ದೆನ್ ಐ ಆಲ್ಸೋ ಹ್ಯಾಡ್ ಗಿವನ್ like 2 years of my time for Gramayana by then. And then and the movie was not taking off. Then I also had to do, and then I started doing 10 movie. Okay. And I think then unfortunately during Corona the producer also passed away. And then we thought okay maybe ಇದು ಒಂದು dead end anta, there's no clear solution ಈಗ and ಸದ್ಯಕ್ಕೆ. we just left it there and I also started shooting for other movies. ಅವಾಗ then ಪೆಪೆ ಬಂತು. ಅವಾಗ ಟ್ರೈಲರ್ಸ್ ಎಲ್ಲ ನೋಡ್ಬೇಕಂದ್ರೆ ಐ ಥಿಂಕ್ ಶ್ರೀಕಾಂತ್ ಅವರು, ನವೀನ್ ಅವರು, ಅವ್ರಿಗೆ ಈ ಗ್ರಾಮಾಯಣ ಟೀಸರ್ ನೋಡಿದ್ರು ಯೂಟ್ಯೂಬ್ ಅಲ್ಲಿ. ಸೊ ಇದ್ ನೋಡಿ ಈ ಮೂವಿ ಯಾಕೆ ಸ್ಟಾಪ್ ಆಗಿದೆ, ನಾವು ತಿರ್ಗಾ ರೀಸ್ಟಾರ್ಟ್ ಮಾಡ್ಬೇಕು ಅಂತ. ಆಮೇಲೆ ದೇ ಟುಕ್ ಓವರ್ ದಿಸ್ ಹೋಲ್ ಸಿನಿಮಾ. Okay. And then and we shot from first.
ರೈಟ್, ಓಕೆ. ಸೊ ದ 20% ಅದು Yeah, we have ಯೂಸ್ not used ಮಾಡಿಲ್ಲ. anything. Okay, So okay. ಇದೆಲ್ಲ from first fresh shoot ಮಾಡಿದ್ದು. So Okay, like 2.5 years back ಹ್ಮ್, ಇಂದ ಹ್ಮ್, ಫ್ರೆಶ್ ಆಗಿ ಶೂಟ್ ಮಾಡಿದ್ದು. ಅಂಡ್ ಒಂದಷ್ಟು ಕಾಸ್ಟ್ ಮೆಂಬರ್ಸ್ ಡೇಟ್ಸ್ ಇರಲಿಲ್ಲ, ಹ್ಮ್. ಸೊ ಅದರಿಂದ ಹೊಸ ಕಾಸ್ಟ್ ಟೆಕ್ನಿಷಿಯನ್ಸ್ ಹೊಸ. ಬಟ್ ನಾನು ಡೈರೆಕ್ಟರು ಪೂರ್ಣಚಂದ್ರ, ನಮ್ಮ ಮ್ಯೂಸಿಕ್ music. ಡೈರೆಕ್ಟರು, ಅಂಡ್ ದೆನ್ ದೇರ್ ಇಸ್ ಒನ್ ಫ್ರೆಂಡ್ ಕ್ಯಾರೆಕ್ಟರ್ ಹೂಸ್ ಪ್ರಶಾಂತ್, ಆಮೇಲೆ ಹ್ಮ್. ಅಪರ್ಣ ಅವರು. ಸೊ ಅವರೆಲ್ಲರೂ ಇನ್ನು ಸೇಮ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಆಗಿದ್ದು, ಹ್ಮ್. ಬಟ್ ಬೇರೆ ಕಾಸ್ಟ್ ಮೆಂಬರ್ಸ್ ಎಲ್ಲ ಚೇಂಜ್ Oh, that- ಆಗಿದೆ. yeah, ಫೈನಲಿ ವಿ ಫಿನಿಶ್ಡ್ ದ Released. ಮೂವಿ ಅಂಡ್ ನೌ ಇಟ್ಸ್ ರಿಲೀಸಿಂಗ್. Nice. ಈಗ ವೆನ್ ಯು ಫಸ್ಟ್ ಹರ್ಡ್ ದ ಸ್ಕ್ರಿಪ್ಟ್ ಯು ವುಡ್ ಹವ್ ಅಂಡರ್ಸ್ಟುಡ್ ದ ಮೂವಿ ಇನ್ ಸರ್ಟನ್ ವೇ ಅಲ್ವಾ? ಅಂದ್ರೆ ಗ್ರಾಮಾಯಣ ನನಗೆ ಈ ತರ ಒಂದು ಸಿನಿಮಾ ಆಗಬಹುದು ಅಂತ ಅನ್ಸಿರುತ್ತೆ. ಸೊ ಇಷ್ಟೆಲ್ಲ ಆಯ್ತು, ಅಂಡ್ ದೆನ್ ಆಕ್ಚುಯಲ್ ಶೂಟ್ ಆಗುತ್ತೆ, ಅಂಡ್ ದೆನ್ ಆಬ್ವಿಯಸ್ಲಿ ಕಾಸ್ಟ್ ಚೇಂಜ್ ಆಗುತ್ತೆ, ಅಂಡ್ ರೆಲೆವೆನ್ಸಿ ಬಗ್ಗೆನೂ ಮಾತಾಡಿದ್ರಿ, ಹೆಂಗ್ ಚೇಂಜ್ ಮಾಡ್ಬೇಕು ಈಗಿನ ಟೈಮ್ಗೆ ಅಂತಲ್ಲ. ಸೊ ಕನ್ಸಿಡರಿಂಗ್ ಆಲ್ ದಟ್ ವೆನ್ ಯು ಹವ್ ರೀಚ್ ನೌ, ಈಗ ನಿಮ್ಗೆ ಆ ಸಿನಿಮಾ ಬಗ್ಗೆ ಇರೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಕಂಪೇರ್ಡ್ ಟು ವಾಟ್ ಇಟ್ ವಾಸ್ ಬಿಫೋರ್? I think the core of the cinema is the same, and Okay. I think we have just cut down the number of scenes. ಓಕೆ. Amele, I think maybe I also felt like, you know, it is the right time now because I got more experience as an Yeah. actor. I have also, I think, grown as an actor through my movies, and ivaga I think I could do Yeah. a better job than that than that time. yeah. And then then you're feeling and the subject is such that it's ಒಂದು ಹಳ್ಳಿ ಕತೆ ಅಲ್ಲ. ಸೊ ಅದು ನಿಮ್ಗೆ ಯಾವಾಗ ನೋಡಿದ್ರೇನು, ಈಗ ಒಂದು 10 years ಆದ್ಮೇಲೆ ನೋಡಿದ್ರೇನು ಅದು ಹೌದು, ತುಂಬಾ ಅಥೆಂಟಿಕ್ ಆಗಿರುತ್ತೆ. ಯಾಕಂದ್ರೆ ಈ ಕತೆ ಡೈರೆಕ್ಟರ್ ಬಂದ್ಬಿಟ್ಟು ದೇವ್ನೂರ್ ಅಂತ ಒಂದು ಊರಿಂದ. Okay. ಸೊ ಈ ಕತೆನೂ ಆಲ್ಮೋಸ್ಟ್ ಅಲ್ಲಿಗೆ ಬೇಸ್ ಆಗುತ್ತೆ. ಸೊ ಅಲ್ಲಿನ ಒಂದಷ್ಟು ಇನ್ಸಿಡೆಂಟ್ಸ್, ಅಲ್ಲಿ ಅಕ್ಕಪಕ್ಕ ಹಳ್ಳಿಯಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ ಗಳು ನಡೆದಿರುತ್ತೆ, ಒಂದಷ್ಟು ಜನಗಳಿರುತ್ತೆ, ಅವ್ರದಿಂದ ಎಲ್ಲ ಇನ್ಸ್ಪೈರ್ ಆಗಿ ಈ ಕಥೆಯನ್ನ Right. ಬರ್ದಿರೋದು. ಸೊ ಈ ಕಥೆಯಲ್ಲಿ ಒಂದಷ್ಟು ಟ್ರೂ ಇನ್ಸಿಡೆಂಟ್ಸ್ ಇನ್ಸ್ಪೈರ್ಡ್. ಸೊ ಇಟ್ಸ್ ನಥಿಂಗ್ ಇಸ್ ಟ್ರೂ, ಬಟ್ ಅವ್ರು ಓವರ್ ದ ಇಯರ್ಸ್ ಬರ್ಕೊಂಡ್ ಬಂದಿರೋದು. ಸೊ ಅದಕ್ಕೆ ನೀವ್ ಏನೇ ಸೀನ್ ನೋಡಿದ್ರೆ ತುಂಬಾ ಅದೇ. ಒಥೆಂಟಿಕ್ ಆಗಿರುತ್ತೆ, ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಹೈಲಿ ಬೇರೆ ಕಡೆಯಿಂದ ಇನ್ಸ್ಪೈರ್ಡ್ ಅಂತ ಅನ್ಸಲ್ಲ. ಸೊ ಅದರಿಂದ ಅನ್ಸುತ್ತೆ ಅದು ತುಂಬಾ ರಿಲೆವೆಂಟ್ ಆಗಿ ಇನ್ನೂ ಇದೆ. ರೈಟ್. ಪೆಪ್ಪೆ ಮಾಡಿದ್ರಿ, ಈಗ ಇದು ಬರ್ತದೆ, ಹನ್ನೊಂದಿತ್ತು ಕಾಲ ಕೂಡ ಬಂತು. ಎಲ್ಲೋ ಒಂದ್ ಕಡೆ ನಿಮ್ಗೆ ಈ ನಾನ್ ಅರ್ಬನ್ ಗೈ ಆಗಿ ರೋಲ್ ಸಿಗಬಹುದು ಇನ್ನ, ಅದ್ರಲ್ಲಿ ಟೈಪ್ ಕಾಸ್ಟ್ ಆಗ್ತೀರಾ ಅನ್ನೋ ಒಂದು ಭಯ ಇದೆಯಾ? ಇಲ್ಲ, ಆ ಟೈಪ್ ಕಾಸ್ಟ್ ಆಗೋ ಭಯ ಇಲ್ಲ, ಯಾಕಂದ್ರೆ ನನ್ನ ಸಿನಿಮಾ ಒಂದ್ ಸಿನಿಮಾಕ್ಕಿಂತ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆಮೇಲೆ ನಾನು ಈಗ ಬರ್ತಿರೋ ಮೂವೀಸ್ ಅಲ್ವೇ, ಇವಾಗ ರಾಮಾಯಣ ಅದಾದ ತಕ್ಷಣ ಸಿಟಿ ಲೈಟ್ಸ್ ಬರ್ತಾ ಇದೆ. ಆ ಕ್ಯಾರೆಕ್ಟರ್ ಒಂದು ಹಳ್ಳಿಯಿಂದ ಸಿಟಿಗೆ ಬಂದಿದ್ರೇನು ಅದೊಂದು ಸಿಟಿ ಹುಡುಗನ್ ಕತೆ. ಅದಾದ್ಮೇಲೆ ಈಗ ಮಾರ್ಚಸ್ ಅಂತ ಮಾಡ್ತಾ ಇದ್ದೀನಿ. ಸೊ ಆ ಮಾರ್ಚಸ್ ಅಲ್ಲಿ ಅದು ಕಂಪ್ಲೀಟ್ ಒಂಥರ ಇಂಡೋ ವೆಸ್ಟರ್ನ್ ಫ್ಲೇವರ್ ಇದೆ. ಸೊ ಅದು ಕಂಪ್ಲೀಟ್ ಬೇರೆ. ಹಂಗನ್ಸುತ್ತೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನೀವೇನ್ ಪಿಕ್ ಮಾಡ್ತೀರಾ ಅಂತ ಅಂಡ್ ವಾಟ್ ಪೀಪಲ್ ವುಡ್. ಬಟ್ ಹಳ್ಳಿ ತರ ಮಾಡಿರೋದು ಆಕ್ಚುಲಿ ವೆರಿ ಪೆಪ್ಪೆ. ಆಮೇಲೆ ಇದು obviously was accepted before itself. timing. So I think just to and ಇದು ಹೇಳಿದ್ರಲ್ಲ, ಈಗ ಸ್ವಲ್ಪ ಸೀನ್ಸ್ ಕಟ್ ಮಾಡಿದ್ರಿ ಅಂತ, ಅದು ಒಂದ್ ರೀತಿಯಲ್ಲಿ ಈಗಿನ ಒಂದು ವ್ಯೂವರ್ಸ್ ಬಿಹೇವಿಯರ್ ಏನಿದೆ, like they don't want to sit in certain films that kind of feels like it's quite stretched. ಆ ಒಂದು ರೀಸನ್ ಅಂದ್ರೆ ನೀವು ಟ್ರಿಮ್ ಮಾಡಿರೋದು? ಆ ಒಂದು ರೀಸನ್ ಅಂತಲ್ಲ. ಈಗ ಆಕ್ಚುಲ್ ಆಗಿ ನೀವು ಮೂವಿ 2 hours ಇರ್ಲಿ 3 hours ಇರ್ಲಿ, ಬಟ್ ನಿಮ್ಗೆ ಎವ್ರಿ ಸೀನ್ ಎಂಗೇಜಿಂಗ್ ಆಗಿದ್ರೆ ಆಡಿಯನ್ಸ್ ಇಫ್ ದೇರ್ ಇಸ್ ಸಮಥಿಂಗ್ you're telling something in each scene, ಹಂಗ ಅನ್ಸುತ್ತೆ ಆಡಿಯನ್ಸ್ ಕೂತ್ಕೊಂಡು ನೋಡ್ತಾರೆ. when you just have a very good climax and very good interval block and like 2-3 scenes and then you're trying to connect it, adralli bejar agutte anta ansutte. But if each story is telling you a story, each scene is telling you a story, I think audience also will sit through it. But I think there was too much information in this script. Means ನಮ್ಮ ಡೈರೆಕ್ಟರ್ ಬರ್ದಿದ್ದು, it was almost like a novel he had written. Means ಊರಿನ everything like. So we thought ಅಷ್ಟೊಂದು ಇನ್ಫಾರ್ಮೇಶನ್ ಬೇಡ, ಈಗ ಸದ್ಯಕ್ಕೆ ಇಷ್ಟು ಸಾಕು, ಯಾಕಂದ್ರೆ ಈ ಸ್ಕ್ರಿಪ್ಟ್ ಅಲ್ಲಿ 1,000 ಕಥೆಗಳು ಮಾಡೋದು ಅನ್ಸುತ್ತೆ. ಸೊ ಅದರಲ್ಲಿ ಬೆಸ್ಟ್ ಪಾರ್ಟ್ ತಗೊಂಡು ಈ ಸಿನಿಮಾ. ಅಂಡ್ ನನ್ಗೆ ಇನ್ನೊಂದು ಏನು ಅನ್ಸುತ್ತೆ ಅಂದ್ರೆ, ಎನಿ ಫಿಲ್ಮ್ಸ್ ದಟ್ ಕಮ್ಸ್ ಪೋಸ್ಟ್ ಜೂನ್ ಆರ್ ಜುಲೈ ಎವ್ರಿ ಇಯರ್ ಆಸ್ ಫಾರ್ as ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಸ್ ಕನ್ಸರ್ನ್, ಅದು ಡೇಟ್ ಹುಡುಕೋದೇ ಒಂದು ದೊಡ್ಡ ಸರ್ಕಸ್ ತರ ಆಗೋಗುತ್ತೆ ಅಂತ, ಒಂದು ರೋಲರ್ ಕೋಸ್ಟರ್. ಬಿಕಾಸ್ ನೀವು ಬರ್ತೀರಾ, ಒಂದ್ 2 ವಾರ ಆದ್ಮೇಲೆ ಇನ್ನೊಂದು ಯಾವ್ದೋ ಸಿನಿಮಾ ಬರುತ್ತೆ, ಅದೇ 2 ವಾರ ಆದ್ಮೇಲೆ ಯಾವ್ದೋ ಬರುತ್ತೆ. ಸೊ ನಿಮ್ಗೆ ಈ ಜಂಜಾಟ ಯಾವ ತರ ಇತ್ತು ಅಂತ ಟು ಫಿಕ್ಸ್ ದಟ್ ಓಕೆ July 3rd we are coming ಅನ್ನೋ ತರ?
ಆಕ್ಚುಲಿ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ IPL ಇಂದ ಒಂದಷ್ಟು ಜನ ಸಿನಿಮಾ ರಿಲೀಸ್ ಆಗಲ್ಲ Gap as ಇರುತ್ತೆ. soon as ಹೌದು. and also ಇವಾಗ I think July also it's also one thing is rain, ಕರೆಕ್ಟ್. but I think July 3rd was free, ಹ್ಮ್ like ಅದರಿಂದ we thought it was a good time, ಹ್ಮ್. and ನಾವು ಪ್ರಮೋಷನ್ ತುಂಬಾ ಬೇಗನೆ ಸ್ಟಾರ್ಟ್ ಮಾಡಿದ್ವಿ, ಹ್ಮ್. ಲೈಕ್ ಒಂದು 2 Songs, months ಇಂದಾನೆ ಸಾಂಗ್ಸ್ ಹಾ. ಎಲ್ಲ ಬಿಟ್ಕೊಂಡು ಹ್ಮ್. ಬಂದಿದ್ವಿ. ಹ್ಮ್. ಸೊ I was like 2 weeks ಇತ್ತು ನಮ್ಗೆ ಹ್ಮ್. ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗ ಇನ್ನು 2 to 3 weeks ಇತ್ತು. So we thought it was a good date and there were no movies. Yeah. ಸೊ ಅದಕ್ಕೆ ಇವಾಗ 3rd ಫಿಕ್ಸ್ ಮಾಡಿ. ಬಟ್ ಇನ್ನೊಂದೇನಂದ್ರೆ ಈಗ ಬಲರಾಮನ ದಿನಗಳು ಅದೇ. ರಿಲೀಸ್ ಆಗ್ತಾ ಇದೆ, ಹ್ಮ್. ಮೋಡ ಕವಿದ ವಾತಾವರಣ ರಿಲೀಸ್ ಆಗ್ತಿದೆ, ಅದಾದ್ಮೇಲೆ ನಮ್ದು ರಿಲೀಸ್ ಆಗ್ತಿದೆ, ಅದಾದ್ಮೇಲೆ ಡಾಲಿ ಅವರ ಮದರ್ ಪ್ರಾಮಿಸ್, ಪ್ರಾಮಿಸ್, ಆಮೇಲೆ ಕರಾವಳಿ. ಅದಾದ್ಮೇಲೆ ಕರಾವಳಿ. ಸೊ ಇಟ್ ಆಲ್ಸೋ ಖುಷಿನೂ ಆಗುತ್ತೆ, ಅದೇ. ಲೈಕ್ ಒಳ್ಳೊಳ್ಳೆ ಸಿನಿಮಾಗಳು Yeah. ಬರ್ತಾ ಇದೆ ಒಂದಾದ್ಮೇಲೆ ಒಂದು. ಸೊ ಈಗ ಜನರಲ್ ಆಗಿ ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಜನ ಯಾವ ತರ ಹೇಳ್ತಾರೆ ಅಂದ್ರೆ ಅವ್ರಿಗಿರೋ ಆಕ್ಟಿಂಗ್ ಟ್ಯಾಲೆಂಟ್ಗೆ he should be pushed with big banners and big creators and but because you worked with a lot of newcomers, so the outside people don't know that if it's your choice to work with newcomers or that ಈ ತರ ಒಂದು ಪ್ರಾಜೆಕ್ಟ್ಸ್ ಬಂದಿಲ್ಲ ಅನ್ನೋ ತರ, like so what do you have to say about that narrative? ಅಂದ್ರೆ what they're saying is talent ಇದೆ, so he should go a bit up as far as the scale of a film is concerned or a production house is concerned. ಅದಕ್ಕೆ ನೀವೇನ್ ಹೇಳ್ತೀರಾ? I think more than scale of a film or like you need a good producer because ಅಂದ್ರೆ ಏನಕ್ಕಂದ್ರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಟು ಮಾರ್ಕೆಟ್ ದ ಸಿನಿಮಾ, ಟು ಲೈಕ್ ಡಿಸ್ಟ್ರಿಬ್ಯೂಟ್ ದ ಸಿನಿಮಾ, ಫಾರ್ ದಟ್ ಯು ನೀಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಡ್ಯೂಸರ್. ಬಟ್ ಸ್ಕೇಲ್ ಐ ಥಿಂಕ್ ಫಾರ್ ಮಿ ಇಟ್ ಡಸಂಟ್ ಮ್ಯಾಟರ್. ಲೈಕ್ ಯು ನೋ ಸಮ್ ಸ್ಟೋರೀಸ್ ಯು ಡೋಂಟ್ ನೀಡ್ ದೋಸ್ ಕೈಂಡ್ ಆಫ್ ಸ್ಕೇಲ್. ಅಷ್ಟು ಎಲ್ಲದಕ್ಕೂ ದೊಡ್ಡ ಸ್ಕೇಲ್ ಬೇಕಲ್ಲ. ಒಂದೊಂದು ಕತೆಗೆ ನಿಮ್ಗೆ ಚಿಕ್ಕ ಸ್ಕೇಲಲ್ಲಿ ಮಾಡಿದ್ರೇನೆ ಅದು ಚೆನ್ನಾಗಿ ಕಾಣಿಸೋದು. ಅದನ್ನ ಒಂಚೂರು ಜಾಸ್ತಿ ಸ್ಕೇಲ್ ಅಪ್ ಮಾಡಿದ್ರೆ ಅದು ಮ್ಯಾಚ್ ಆಗಲ್ಲ. ಬಟ್ ಅದೇ ನಾನು ತುಂಬಾ ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡಿದ್ದು ಏನಕ್ಕಂದ್ರೆ ಲೈಕ್ ಐ ಥಿಂಕ್ ನನ್ಗೂ ತುಂಬಾ ನ್ಯೂ ಕಮರ್ಸ್ ಐ ಥಾಟ್ ದೇ ಥಾಟ್ ಲೈಕ್ ಯು ನೋ ಇಟ್ಸ್ ಗುಡ್ ಟು ಸ್ಟಾರ್ಟ್ ವಿತ್ ಮೀ ಅಂಡ್ ಇವನ್ ಐ ವಾಸ್ ಲರ್ನಿಂಗ್, ಇವನ್ ದೇ ವರ್ ಲರ್ನಿಂಗ್, ಸೊ ಇಟ್ ವಾಸ್ ಅ ಗುಡ್ ಥಿಂಗ್. ಬಟ್ ಇವಾಗ ಅದಾದ್ಮೇಲೆ ನಾನು ಸುನಿ ಅವ್ರ ಜೊತೆ ಮಾಡಿದೆ ಆಫ್ಟರ್ ಅ ಲಾಂಗ್ ಟೈಮ್. ಆಮೇಲೆ ಈಗ ವಿಜಯ್ ಅವ್ರ ಜೊತೆ ಮಾಡ್ತಾ ಇದ್ದೀವಿ. ಸೊ ಸ್ಲೋಲಿ ಯು ಆರ್ ಆಲ್ಸೋ ಕೈಂಡ್ ಆಫ್ ಡೂಯಿಂಗ್ ಬೋತ್. ಅದೇ. ಅಂಡ್ ದೆನ್ ಈಗ ಆಮೇಲೆ ಮ್ಯಾಚಸ್ ಬಂದ್ಬಿಟ್ಟು ಈಗ ಮರ್ಫಿ ಅಂತ ಸಿನಿಮಾ ಮಾಡಿದ್ರು ವರ್ಮಾ ಅವರು, ಸೊ ಅವ್ರು ಮಾಡ್ತಿದ್ದಾರೆ. ಸೊ ಅವರು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಾವು ಐ ಸ್ಟಿಲ್ ಡೂ ಬೋತ್ ವಿತ್ ನ್ಯೂ ಕಮರ್ಸ್ ಅಂಡ್ ವಿತ್ ಪೀಪಲ್ ಹೂ ಆಲ್ರೆಡಿ. ಸೊ ಆ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ? ಲೈಕ್ ನೀವೊಂದು 5 ಸಿನಿಮಾ ಮಾಡಿದೀರಾ, ಎಲ್ಲ ಹೊಸಬ್ರ ಜೊತೆ ಮಾಡಿ, ಸುನಿ ಅವ್ರ ಜೊತೆ ಮಾಡ್ತೀರಾ ಒಂದು ಸಿನಿಮಾ, ಅಥವಾ ವಿಜಯ್ ಅವ್ರ ಜೊತೆ ಮಾಡಿದಾಗ ನಿಮ್ಗೆ ಯಾವ ತರ ಚೇಂಜಸ್ ಕಾಣಿಸುತ್ತೆ ನಿಮ್ಮಲ್ಲಿ? ಲೈಕ್ ಯು ಆರ್ ಆಲ್ಸೋ ಏಬಲ್ ಟು ಅಡಾಪ್ಟ್ ಅಂಡ್ ದೇ ಆರ್ ಆಲ್ಸೋ ಕ್ವೈಟ್ ಎಕ್ಸ್ಪೀರಿಯನ್ಸ್ಡ್ ಅನ್ನೋ ತರ. See, like when you're doing with the newcomer, they are very talented. They know everything, and but still your thing will be this is the first time. So you'll always be thinking like you know if it's coming out well, is it good? ಅಂಡ್ ಆ ಒಂದು ಥಾಟ್ ರನ್ ಆಗ್ತಿರುತ್ತೆ. ಬಟ್ ಈಗ ಸುನಿ ಅವ್ರ ಜೊತೆ ಮಾಡ್ಬೇಕಂದ್ರೇನು ಇಲ್ಲ ವಿಜಯ್ ಸರ್ ಜೊತೆ ಮಾಡ್ಬೇಕಂದ್ರೇನು, ಸೊ ನನ್ಗೆ ಬರೀ ಆಕ್ಟ್ ಮಾಡ್ಬೇಕು. ರೈಟ್. ಲೈಕ್ ಐ ಡೋಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್. ಲೈಕ್ ಐ ಹ್ಯಾವ್ ಟು ಜಸ್ಟ್ ಆಕ್ಟ್ ಅಂಡ್ ಯು ನೋ ಫೋಕಸ್ ಆನ್ ಮೈ ವರ್ಕ್ ಅಂಡ್ ದೇ ವಿಲ್ ಡೂ ಎವ್ರಿಥಿಂಗ್ ಎಲ್ಸ್. ಕರೆಕ್ಟ್. ಸೊ ಈಗ ಒಂದು ಜನಕ್ಕೆ ಏನು ಗೊತ್ತಾಗಿದೆ ಅಂದ್ರೆ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಪ್ಯಾಟರ್ನ್ ಇಸ್ ದಟ್ ಒನ್ ಫಿಲ್ಮ್ ಶುಡಂಟ್ ಬಿ ಸಿಮಿಲರ್ ಟು ಅನದರ್ ಒನ್, ಅಂಡ್ ಒಂದು ರೀತಿಯಲ್ಲಿ ಕ್ಯಾರೆಕ್ಟರ್ ಬೇಸ್ಡ್ ಸಿನಿಮಾಗಳು ಮಾಡೋಣ ಅನ್ನೋ ಥರ. ಲೈಕ್ ಇಫ್ ದೇರ್ ಇಸ್ ಅ ಹೀರೋ, ಹಿ ನೀಡ್ ನಾಟ್ ಹ್ಯಾವ್ ಲವ್ ಸಾಂಗ್ಸ್ or he need not have fights for the sake of it or like anything of that sorts. ಸೊ ಬಟ್ ಅದು ಈಗ ನಿಮಗೆ ಸಿಟಿ ಲೈಟ್ಸ್ ಇರಲಿ ಅಥವಾ ಒಂದು ಸರಳ ಪ್ರೇಮ ಕಥೆ ಇರಲಿ, ಅದನ್ನು ಅದೇ ಇದ್ರಲ್ಲಿ ನೋಡಿದ್ರ, ಅಥವಾ ಓಕೆ ಐ ಆಮ್ ವರ್ಕಿಂಗ್ ವಿತ್ ಸಂಬಡಿ ಎಕ್ಸ್ಪೀರಿಯನ್ಸ್, ಲೆಟ್ಸ್ ಗೋ ಇನ್ ದಟ್ ಕೈಂಡ್ ಆಫ್ ಟ್ರಸ್ಟ್ ಹಿಮ್ ಅಂಡ್ ದೆನ್ ಗೋ ಅನ್ನೋ ಥರ, ಅಥವಾ ಸ್ಕ್ರಿಪ್ಟ್ ಅಲ್ಲಿ ನಿಮಗೇನ್ ಬೇಕೋ ಅದನ್ನ ನೀವು ಹುಡ್ಕೊಂಡ್ರ ಅಂತ? ಅಂದ್ರೆ ಲೈಕ್ ಐ ಡಿಡ್ಂಟ್ ಮೇಕ್ ಎನಿ ಚೇಂಜ್ ಅಂತ ಆ ತರ ಅಲ್ಲ, ಬಟ್ ಅದು ಪಿಕ್ ಮಾಡ್ಬೇಕಾದ್ರೆ ಓಕೆ ಇದು ನನ್ ಟೈಪ್ ಆಫ್ ಸಿನಿಮಾ ಅಂತ ನಿಮ್ಗೆ ಅನ್ನಿಸ್ತಾ? ಐ ಥಿಂಕ್ ಅವ್ರಿಗೂ ಅದೇ ಅನ್ಸಿದೆ ಅಲ್ಲ, ಈ ಸಿನಿಮಾ ಮೋಸ್ಟ್ಲಿ ವಿನಯ್ಗೆ ಸೂಟ್ ಆಗುತ್ತೆ. ಲೈಕ್ ವಿನಯ್ಗೆ ದಿಸ್ ಮೈಟ್ ಬಿ ಗುಡ್ ಅಂಡ್ ದಟ್ಸ್ ದ ರೀಸನ್ ದೇ ಸೆಡ್ ಲೈಕ್ ಯು ನೋ ಯು ಕಮ್ ಅಬೌಟ್ ಆಫ್ ದಿಸ್ ಮೂವಿ ಅಂತ. ಈಗ ಸುನಿ ಅವ್ರಿಗೂ ಆ ಕತೆ ಕೇಳಿದ ತಕ್ಷಣ ಸೊ ಇಟ್ ಸೂಟ್ಸ್ ವಿನಯ್. ಇಟ್ ಇಸ್ ಅ ಲಿಟಲ್ ರಿಯಲಿಸ್ಟಿಕ್ ಆಲ್ಸೋ ಅಂಡ್ ಇಟ್ ಇಸ್
Little bit of ಸಿನಿಮ್ಯಾಟಿಕ್ mushy, ಆಲ್ಸೋ, ಇಟ್ಸ್ ಅ ಮಿಕ್ಸ್ romance. ಆಫ್ ಬೋತ್ ಹಾ. ಅಂದ್ಬಿಟ್ಟು Yeah. ಚೂಸ್ ಮಾಡಿರೋದು. ನೈಸ್. ಸೊ ಒನ್ ಲಾಸ್ಟ್ ಕ್ವಶನ್ ಆನ್ ದ ಸೇಮ್ ಥಿಂಗ್. ಸೊ ವಾಟ್ ಇಸ್ ಲೈಕ್, ಈಗ ನಿಮ್ಮ ಹತ್ರ ಬಂದೊಂದು ಸ್ಕ್ರಿಪ್ಟ್ ನಾವು ಕೊಡ್ಬೇಕಂದ್ರೆ ವಾಟ್ ಆರ್ ದ ಕ್ರೈಟೀರಿಯಾಸ್ ದಟ್ ಇಟ್ ಶುಡ್ ಹ್ಯಾವ್, ಆರ್ ವಾಟ್ ಎಕ್ಸೈಟ್ಸ್ ಯು ಇನ್ ಅ ಸ್ಕ್ರಿಪ್ಟ್? Like the character I'm playing. ಓಕೆ. So, like each character will like ಗೊತ್ತಿಲ್ಲದೆ will help you explore yourself also. Like ನೈಸ್. in some sense of some ಬಟ್ emotions. ನಿಮ್ಗೆಲ್ಲ ಸಿನಿಮಾದಲ್ಲೂ ಅದಾಗಿದೆಯಾ? ಅಂದ್ರೆ ಯು ಕೈಂಡ್ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಟೈಪ್? Yeah, in some, because you Hmm. wouldn't have experienced all those emotions alla in Hmm. normal life ಅಲ್ಲಿ, and sometimes it also happens, sometimes you're in the same mindset and As the character. character also comes Ah. at exactly the same time. So ನನಗೆ ಅಂದ್ರೆ ಹೊಸ ಸ್ಕ್ರಿಪ್ಟ್ ಬಂದಾಗ something that I'll have to dig deep in, ಓಕೆ. or ಇನ್ನೊಂದಷ್ಟು ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಳ್ಳೋ ತರ ಇರ್ಬೇಕು. ಸೊ ಆಮೇಲೆ ಇಷ್ಟ ದಿನ ಮಾಡಿಲ್ದೇ ಇರೋದು ಏನಾದ್ರು ಆ ಕ್ಯಾರೆಕ್ಟರ್ ಇರ್ಬೇಕು. ಇರಬೇಕು. ಅಂಡ್ ಇಟ್ ಶುಡ್ ಲೈಕ್ ಇಫ್ ಐ ಲೈಕ್ ಒಂದು 4-5 ಈಗ ಫಸ್ಟ್ ಟೈಮ್ ಒಂದು ಸ್ಟೋರಿ ಕೇಳಿದಾಗ ಎಲ್ಲ ಓದಿದಾಗ ಈ ಒಂದು 4-5 ಸೀನು ಹೋಗಿ ನಾಳೆ ಹೋಗಿ ಇದನ್ನ ಮಾಡಕ್ಕೆ ಎಕ್ಸೈಟ್ ಆಗ್ಬೇಕು. Nice. ಲೈಕ್ ಆ ತರ ಇದ್ರೆ ಐ ಥಿಂಕ್ ಹೇಳ್ದು. ಬಟ್ ಇದೇ ತರ ಸ್ಟೋರಿ ಇರ್ಬೇಕು, ಹಿಂಗೆ ಇರ್ಬೇಕು ಅನ್ನೋ ಒಂದಷ್ಟು ಆ ಮೈಂಡ್ ಸೆಟ್ ಇಲ್ಲ. ಓಕೆ, ಓಕೆ. ಸೊ ಈಗ ಹೇಳಿದ್ರಲ್ಲ, ಸೊ ಅದೇ ಎಕ್ಸಾಂಪಲ್ ರಾಮಾಯಣ ತಗೊಳ್ಳೋದಾದ್ರೆ, ದ ರೀಸನ್ ವೈ ಐಮ್ ಆಸ್ಕಿಂಗ್ ಇಸ್ ಇಟ್ಸ್ ನಾಟ್ ಅ ಸ್ಮೂತ್ ಜರ್ನಿ. ಲೈಕ್ ನೀವು ಒಂದು ಸ್ಟಾರ್ಟ್ ಮಾಡಿ 1-2 ವರ್ಷದಲ್ಲಿ ಸಿನಿಮಾ ಮುಗಿಸಿದ್ರೆ ಏನೋ ಥರ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ನಿಮ್ಮ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿ ಅದರಲ್ಲಿ ನೀವೇನು ತರ್ಬೋದು ಅಂತ ಹೇಳಿ, ಆ್ಯಂಡ್ ಆಲ್ಸೋ ದಟ್ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಬಿಟ್ ದಟ್ ಯು ಸ್ಪೋಕ್ ಅಬೌಟ್, ಅದು ಹೇಗಾಯಿತು ಅಂತ ಈ ಫಿಲಮಲ್ಲಿ? ನಂಗೆ ಅನ್ಸುತ್ತೆ ರಾಮಾಯಣ when initially we started, we like with the like it was, I was also very new. So ನಾನು like with the director I went for like recce, saw where we ಎಲ್ಲೆಲ್ಲಿ ಶೂಟ್ ಮಾಡ್ತಿದ್ದೀವಿ, ಆಮೇಲೆ ಅಲ್ಲಿನ ಆ ಊರಿನ ಜನನ್ನ ಮೀಟ್ ಮಾಡಿದ್ವಿ, ಅವ್ರು ಹೇಗೆ ಮಾತಾಡ್ತಾರೆ ಅಂತ ಅದೊಂದಷ್ಟು ಕಾನ್ಸ್ಟೆಂಟ್ ಆಗಿ ನಮ್ಮ ಡೈರೆಕ್ಟರ್ ಅವ್ರದ್ದು ಆಡಿಯೋ ಕ್ಲಿಪ್ಸು, ವಿಡಿಯೋಸು ಅದೆಲ್ಲ ಕಲಿತಾ ಇದ್ರು. ಯಾಕಂದ್ರೆ ಆ ಡೈಲೆಕ್ಟು ಒಂದು ಸ್ವಲ್ಪ ಬೇರೆ ಇತ್ತು. ಅದಾದ್ಮೇಲೆ ತುಂಬಾ ಬ್ಲಾಕಿಂಗ್ಸ್ ಮಾಡಿದ್ವಿ, ತುಂಬಾ ವರ್ಕ್ಶಾಪ್ಸ್ ಮಾಡಿದ್ವಿ, ಅಂಡ್ ಆಲ್ಮೋಸ್ಟ್ ಫಾರ್ 6 months we had done at that time only. So I think, and I also did a workshop at that time with this person called Yash Shetty. Okay. He's an actor. Okay. ಸೊ ಅವ್ರ ಜೊತೆನೂ ಮಾಡಿದ್ದೆ. ಸೊ ನಂಗೊಂಥರ ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿತ್ತು. ಸೊ ಅದಾಗಿ ಬ್ರೇಕ್ ಕೊಟ್ಟು ತಿರ್ಗಾ ಒಂದಷ್ಟು ಬ್ರಷ್ ಅಪ್ ಮಾಡಿ ಆಮೇಲೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಗೊತ್ತಿತ್ತು. So I think that character at some place like ಒಂಥರ it stayed with me. Yeah, nice. ನನಗೆ when you talk about saying how young you were, ಒಂಥರ ಇನ್ಎಕ್ಸ್ಪೀರಿಯನ್ಸ್ ಅಂದಾಗ, ಐ ರಿಮೆಂಬರ್ ಯುವರ್ ಫಸ್ಟ್ ಫಿಲ್ಮ್ ಅಂದ್ರೆ ಒಂದು ಮ್ಯೂಸಿಕ್ ರಿಲೇಟೆಡ್ ಬರ್ತಾ ಇದೆ ಅನ್ನೋ ಥರ ಬಸ್ ಎಲ್ಲ, ಅಂಡ್ ದ ಪೋಸ್ಟರ್ಸ್ ವಿತ್ ಗಿಟಾರ್ ಅಂಡ್ ಆಲ್ ದಟ್. ಸೊ ಈಗ ಇಫ್ ಯು ವೇರ್ ಟು ಮೀಟ್ that Vinay, 2015 ಅಲ್ವಾ ಅದು ಬಂದಿದ್ದು? 2015. So we are like 11 years. If you were to meet him today, the same actor, what will you tell him? ಅಂದ್ರೆ ಏನ್ ಹೇಳ್ತೀರಾ ಅವ್ರಿಗೆ ಅಂತ? I would tell you can do it. But ಅವಾಗ did he have that doubt that he can do it ಅನ್ನೋ ತರ? I think like movies also, like you knew you want to do this, but ನಿಮ್ಗೆ movie field also is not an easy field. Like it looks very easy, nice and good, but it is not as easy as you think. There is a lot of waiting also in this process of like tumba patience beku, and kate, because ಇದು ಬಂದು art alwa, so it's not like a formula you use and you get everything together. And there's one you can't say ee time ಅಲ್ಲಿ ಇದಾಗುತ್ತೆ ಆ time ಅಲ್ಲಿ ಇದಾಗುತ್ತೆ ಅಂತ. So anything can change. You're always ಒಂಥರ edge ಅಲ್ಲಿ ಇರ್ತೀವಿ. ಹೌದು. The result is not predictable. And nothing is predictable. Like shoots are not predictable. Like when it's ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ. ಈಗ ಒಂದು ಶೂಟ್ ಮಾಡ್ಬೇಕಂದ್ರೆ ಒಂದು ಆಕ್ಟರ್ಗೆ ಹೆಲ್ತ್ ಡಿಪೆಂಡ್ ಆಗುತ್ತೆ, ಒಂದ್ಸಲಿ ಮಳೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಆ ತರ ಒಂದು ಫೀಲ್ಡ್ಗೆ ಎಂಟರ್ ಆದಾಗ ಸೊ ನಮಗೂ ಒಂದು ಇದಿರುತ್ತೆ, ಇದನ್ನ ಲೈಕ್ ಹೌ ವಿಲ್ ಇಟ್ ಬಿ ಟು ಲೈಕ್ ಬಿ ಹಿಯರ್ ಫಾರ್ ಸಚ್ ಅ ಲಾಂಗ್ ಟೈಮ್ ಅಂತ. ಬಟ್ ಈಗ ನೀವು ಅದನ್ನ ಲೈಕ್ ಬಿಕಾಸ್ ಯು ಅಡ್ಯಾಪ್ಟೆಡ್ ಟು ಇಟ್, ಐ ಥಿಂಕ್ ಇವಾಗ ಅಡ್ಯಾಪ್ಟ್ ಆಗಿದ್ದೀನಿ ಓವರ್ ದ ಇಯರ್ಸ್. ಸೊ you just know this how it is, and once you accept that, I think you'll be more settled. Nice. And ಇನ್ನೊಂದು like how do you approach your day inside a movie set? Like ಅಂದ್ರೆ you come across very cool, and ಅಂದ್ರೆ ಒಂದು ರೀತಿಯಲ್ಲಿ ಹೊರಗಡೆನೂ ಎಲ್ಲೋ ಔಟ್ ಬರ್ಸ್ ಎಲ್ಲ ನಾವು ನೋಡೇ ಇಲ್ಲ. So like do you lose your cool sometimes ಅಂದ್ರೆ on sets, or maybe while you're preparing something rattles you?
Yeah, I think ಹಾ. all that happens, but ತುಂಬಾ ಜಾಸ್ತಿ ಆಗಲ್ಲ. ಹ್ಮ್. But a day in shoot ಅಂದ್ರೆ like so I'd wake up and then I do ಒಂದ್ ಸ್ವಲ್ಪ ಒಂದಷ್ಟು stretches. Normally I don't work out before shoot because Okay. ನಂಗೆ ಅದಾವೆಲ್ಲ Okay. tires me, so I prefer working out ಹ್ಮ್. at night. But ನಾ ಒಂದ್ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಕ್ ಟ್ರೈ Oh, nice. ಮಾಡ್ತೀನಿ. ಹಾ. ಸೊ ಬೆಳಿಗ್ಗೆ ಬಿಫೋರ್ ಶೂಟ್ ಯಾವಾಗ್ಲೂ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿದ ತಕ್ಷಣ ಒಂದ್ ಬಾಡಿ ಒಂದಷ್ಟು ರಿಲ್ಯಾಕ್ಸ್ Yeah. ಆಗುತ್ತೆ, ಫ್ರೀ ಆಗುತ್ತೆ, ಒಂದಷ್ಟು Yeah. ಸ್ಟ್ರೆಚಸ್ ಮಾಡಿ and then go to shoot and Mm. then ನಂಗೆ ಒಂದು ಶೂಟ್ಗೆ ಲೈಕ್ ಇಫ್ ಮೈ ಶಾರ್ಟ್ ಸ್ಟಾರ್ಟ್ಸ್ ಒಂದು 9 ಗಂಟೆ ಇಲ್ಲ 8 ಗಂಟೆ Yeah. ಎನಿ ಟೈಮ್ ಯಾವುದೇ ಸ್ಟಾರ್ಟ್, Mm. ಸೊ ನಂಗೆ ಒಂದು 1.5 ಗಂಟೆ ಇಲ್ಲ 2 ಗಂಟೆ 2 ಅವರ್ ಮುಂಚೆ ಹೋಗಕ್ಕೆ ಇಷ್ಟ, Okay. to just relax and settle in and not rush to the shot and get into that mood and do your makeup and Yeah. clothes and everything and slowly go on. So and then once you reach, and I think it's just it just goes on. ನೈಸ್. ಆ್ಯಂಡ್ ಈಗ ಏನಾಗುತ್ತೆ, ತುಂಬ ಜನ ಏನು ಹೇಳ್ತಾರೆ ಅಂದರೆ ನಾನು ಇವಾಗ ಯೂಟ್ಯೂಬಲ್ಲಿ ನೀವು ವೆನ್ ಐ ರಿವಿಸಿಟ್ ಯುವರ್ ಫಿಲ್ಮ್ಸ್ ಆ್ಯಂಡ್ ಆಲ್ ದೇರ್ ಆರ್ ಆಲ್ ಗ್ಲೋಯಿಂಗ್ ರಿವ್ಯೂಸ್ ಓನ್ಲಿ. ಸೊ ಆಬ್ವಿಯಸ್ಲಿ ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಒಂದಿದೆ, ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನೋದೊಂದಿದೆ. ಹೌದು, ಗ್ರಾಮಾಯಣದಲ್ಲಿ ಅದು ಮರ್ಜ್ ಆಗಕ್ಕೆ ಚಾನ್ಸಸ್ ಎಷ್ಟಿದೆ ಅಂತ? ಗ್ರಾಮಾಯಣಲ್ಲಿ ತುಂಬಾ ಇದೆ. ಯಾಕಂದ್ರೆ ನಾವು ಮಾತಿರ್ಬೋದು, ಆ ರೈಟಿಂಗ್ ಆ ತರ ಇದೆ. ಆಮೇಲೆ ಗ್ರಾಮಾಯಣಲ್ಲಿ ತುಂಬಾ ಈಗ ಸಾಂಗ್ಸ್ ಆಗ್ಲೇ ಕಮರ್ಷಿಯಲಿ ಸಕ್ಸಸ್ ಆಗಿದೆ ಸಾಂಗ್ಸ್ಗಳು. ಈಗ ಬಿಟ್ಟಿರೋ ಒಂದಷ್ಟು ಸಾಂಗ್ಸ್ಗಳು. ಆಮೇಲೆ ನಿಮ್ಗೆ ಫೈಟ್ಸ್ ಇದೆ, ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಇದೆ ಅಂಡ್ ಇಮೋಷನ್ಸ್ ಇದೆ. ಐ ಥಿಂಕ್ ಈಗ ಒಂದು ಕಮರ್ಷಿಯಲ್ ಮೂವಿಯಲ್ಲಿರೋ ಎಲ್ಲದು ಈ ಸಿನಿಮಾದಲ್ಲಿದೆ ಅಂಡ್ ಇಟ್ ಇಸ್ ಎಂಟರ್ಟೈನಿಂಗ್ ಥ್ರೂ ಔಟ್. ಆ್ಯಂಡ್ ಅಗೇನ್ ಏನಾಗುತ್ತೆ, ನೀವು ಕಾನ್ಸೆಪ್ಟ್ ಬೇಸ್ಡ್ ಮೂವೀಸ್ ಮಾಡೋದ್ರಿಂದ ಲೈಕ್ ಫಾರ್ ಯು ಕಾನ್ಸೆಪ್ಟ್ ಕಮ್ಸ್ ಫಸ್ಟ್ ದ್ಯಾನ್ ಇಫ್ ಇಟ್ಸ್ ಅ ಟೆಂಪ್ಲೇಟ್ ಆರ್ ಅ ಜಾನರ್ ಅನ್ನೋ ಥರ. ಸೊ ಆ ಥರ ಮಾಡೋದ್ರಿಂದ ಈಗ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಮಚ್ ವೆರಿ ಕ್ಯೂರಿಯಸ್ ಅಬೌಟ್ ಬಾಕ್ಸ್ ಆಫೀಸ್ ನಂಬರ್ಸ್. ಸೊ ನನಗೆ ಯಾವ್ದಾದ್ರು ಸೀನಿಯರ್ ಆ್ಯಕ್ಟರ್ಸ್ ಹತ್ರ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಅದಿರಬಾರ್ದು ಬಿಕಾಸ್ ಜನಕ್ಕೆ ₹1 ಅಂತೂ ಬರಲ್ಲ. ಲೈಕ್ ವೈ ಆರ್ ದೇ ಸೋ ಕೀನ್ ಅಬೌಟ್ ಬಾಕ್ಸ್ ಆಫೀಸ್ ನಂಬರ್ಸ್? ವಿ ಶುಡ್ ಗೋ ಬ್ಯಾಕ್ ಟು ದ ಟೈಮ್ಸ್ ವೇರ್ ವಿ ವುಡ್ ಜಸ್ಟ್ ವಾಚ್ ಮೂವೀಸ್ ಫಾರ್ ವಾಟ್ ಇಟ್ ವಾಸ್. ಬಟ್ ಈಗ ಬಾಕ್ಸ್ ಆಫೀಸ್ ನಂಬರ್ಸ್ ಎಂಡ್ ಆಫ್ ದ ಡೇ ಏನೇ ಅಂದ್ರೂ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ ಅನ್ನೋ ಥರ, ದಟ್ಸ್ ದ ಮೆಷರ್. ಲೈಕ್ ಮೇ ಬಿ ವಾಟ್ ಎವರ್ 200 crores 300 crores ಏನೇ ಇದ್ರೇನು ಇಟ್ ಲೈಕ್ ಅಷ್ಟು ವೈಡ್ ನಂಬರ್ ಆಫ್ ಪೀಪಲ್ಗೆ ರೀಚ್ ಆಗಿದೆ. ಅಂಡ್ ಆ ಸಿನಿಮಾ ಇನ್ನೂ ಇಷ್ಟು ಸಸ್ಟೈನ್ ಆಗಿದೆ. ಲೈಕ್ ಇನ್ ಅ ಟೈಮ್ ವೆನ್ 1 week ಅಲ್ಲಿ ಇರುತ್ತೆ, 2 week ಅಲ್ಲಿ ಇರುತ್ತೆ, ಒಂದು 3 weeks ಇನ್ನೂ ಸಸ್ಟೈನ್ ಆಗಿ ಇನ್ನೂ ಜನ ಬರ್ತಿದ್ದಾರೆ ಅಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿದೆ. ಒಬ್ಬರಿಂದ ಇನ್ನೊಬ್ರಿಗೆ ಹೇಳಿ 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 ಅದಿನ್ನೂ ಬೆಳೆದಿದೆ ಅಂತ. ಸೊ ಅದೇ ರೀತಿ ಆಮೇಲೆ ಇನ್ನೊಂದೇನಂದ್ರೆ ಇಟ್ ಈಸ್ ಆಲ್ಸೋ ಲೈಕ್ ಯೂನಿವರ್ಸಲ್. ಬಟ್ ದ ಸೇಮ್ ವೇ ದೇ ಕ್ಯಾನ್ ಬಿ ಒನ್ ಕೈಂಡ್ ಆಫ್ ಮೂವಿ. ಲೈಕ್ ಈಗ ಪೆಪ್ಪೆಗೆ ಎಕ್ಸಾಂಪಲ್ ತಗೊಂಡ್ರೆ, ಲೈಕ್ ಐ ಆಮ್ ನಾಟ್ ಟೆಲಿಂಗ್ ಪೆಪ್ಪೆ ಬಟ್ ಲೈಕ್ ಅನ್ ಎಕ್ಸಾಂಪಲ್ ಪೆಪ್ಪೆ ನೋಡೋ ಅಂತ ಆಡಿಯನ್ಸ್ ಯೂನಿವರ್ಸಲ್ ಅಲ್ಲ. It is one sect. And maybe ಆ ಸೆಕ್ಟ್ ಗೆ ಈ ಸಿನಿಮಾ ಇಷ್ಟ ಆಗಿರುತ್ತೆ. ಸೊ ಅವಾಗ ಅದನ್ನ ಈಗ ನೀವು ಇದ್ ಮಾಡಕ್ಕಾಗಲ್ಲ. ಲೈಕ್ ಕರೆಕ್ಟ್ ಅಂದ್ರೆ ಎಲ್ಲರೂ ಮೆಜರ್ ಮಾಡಕ್ಕಾಗಲ್ಲ. ಯು ಕಾಂಟ್ ಮೆಜರ್ ಸೇಯಿಂಗ್ ಓಕೆ ಇದು ಇಷ್ಟ ಆಗಿಲ್ಲ ಬಿಕಾಸ್ ಇಟ್ಸ್ ಆಲ್ರೆಡಿ ಅ ನೀಶ್ ಫಿಲ್ಮ್. ಇಟ್ಸ್ ಆಲ್ರೆಡಿ ಅ ನೀಶ್. ಬಟ್ ಈಗ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ಅಲ್ಲಿ ಇದು ಓಡುತ್ತಾ? ಅಂದ್ರೆ is it going to a niche audience or am I telling it to a bigger audience and that will reflect in the box office ಅನ್ನೋ ಥರ? ನಂಗೆ ಸ್ಕ್ರಿಪ್ಟ್ ಅಲ್ಲಿ ಜಾಸ್ತಿ ಐ ಥಿಂಕ್ ಹೌ ಹ್ಯಾಪಿ ಐ ಆಮ್ ವಿತ್ ದ ಸ್ಕ್ರಿಪ್ಟ್. ಲೈಕ್ ನಂಗೆ ಎಷ್ಟು ಇಷ್ಟ ಆಗುತ್ತೆ, ನಂಗೆ ಎಷ್ಟು ಖುಷಿ ಕೊಡುತ್ತೆ ಫಸ್ಟ್. ಅದಾದ್ಮೇಲೆ and if I have been tried something else, you have to try something new. Okay. And also in the end you also have like if it's like something I really like it and it is not something there's no point. Like it's only I like it and you are already sure people won't like it, there is no point of making also a movie. Correct. Yeah. But I feel it's a very happy space to be in because ಈಗ ತುಂಬಾ ಆಕ್ಟರ್ಸ್ ಆ ಪ್ರೆಷರ್ ಅವ್ರು ತಗೋತಾರೆ ಅನ್ಸುತ್ತೆ. ಅಂದ್ರೆ ಬಾಕ್ಸ್ ಆಫೀಸ್ ಬಗ್ಗೆ ನೀವು ಯು ಆರ್ ಲುಕಿಂಗ್ ಅಟ್ ಇಟ್ ಓನ್ಲಿ ಫ್ರಮ್ ಅ ಕ್ರಿಯೇಟಿವ್ ಆಸ್ಪೆಕ್ಟ್. ಇಸ್ ದಟ್ ಲೈಕ್ a good place to be in anta? So I think you have to do both. I think you have to do both. I think you have to do certain movies for your creative pleasure. You have to do some certain movies for a commercial aspect.
like if I approach an producer who's investing ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡೋರವ್ರಿಗೆ ಇದು ನನ್ನ ಕ್ರಿಯೇಟಿವ್ ಇದನ್ನ ಫುಲ್ಫಿಲ್ ಮಾಡಕ್ಕೆ ಮಾಡ್ತಿದೀನಿ ಅಂತ ಹೇಳಕ್ಕಲ್ಲ, ಬಿಕಾಸ್ unless he's that, also unless he's also on board with that idea. Yeah, unless he's also on board with that idea. But like if someone is putting in money to make money back, that time you have to see, like, you know, how it will reach the audience also. Nice. So our own clarity. Yeah. Nice. And ಈಗ ಇಷ್ಟೆಲ್ಲ ಹೇಳಿದ್ರಲ್ಲ, like you want to try something that you do. Can you tell me certain genres or type of roles ನಿಮಗೆ ಮಾಡೋಕೆ ಇಷ್ಟ ಬಟ್ ಇನ್ನ ರೋಲ್ಸ್ ಬಂದಿಲ್ಲ ಆ ಥರದ್ದು ಅಂತ? ಸೊ ನಂಗೆ ತುಂಬಾ like actually I was recently watching my grandfather's Halu Jenu. Oh, nice. So it is a tragic comedy. Correct. Yeah. ಸೊ ನನ್ಗೆ ಆ ಜಾನರ್ ಅಲ್ಲಿ ಲೈಕ್ ಯು ನೋ ನಂಗೆ ಏನಾರು ಟ್ರೈ ಮಾಡ್ಬೇಕು ಅಂತ ತುಂಬಾ ಇಷ್ಟ, ಬಿಕಾಸ್ ಅದು ಆ ತರ ಜಾನರ್ಸ್ ತುಂಬಾ ಕಮ್ಮಿ ಬರೋದು, ವೇರ್ ದೇರ್ ಇಸ್ ಅನ್ ಅಂಡರ್ಲೈಯಿಂಗ್ ಲೈನ್ ಆಫ್ like sadness going on. True. But on top there's so much humor. So ಆ ತರ ಒಂದು ಮಾಡಕ್ಕೆ ನಂಗೆ nice. I hope somebody writes a role for you. Right. Lastly, ಈಗ what is your equation with your brother like? ಅಂದ್ರೆ it seems like ನೀವಿಬ್ರು ಒಂದ್ ರೀತಿಯಲ್ಲಿ you have clearly chosen the paths that you want and the kind of movies that you want to do. ಬಟ್ ನಿಮ್ಗೆ ಕ್ರಾಸ್ ಫೀಡ್ಬ್ಯಾಕ್ಸ್ ಆಗ್ತಿರುತ್ತಾ? ಅಂದ್ರೆ ನಿಮ್ ಸಿನಿಮಾ ಬಗ್ಗೆ ಅವ್ರು ಮಾತಾಡೋದಿಲ್ಲ ಅಥವಾ ಅವರು ನಿಮ್ ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ? 100%. ಬಟ್ ಏನಂದ್ರೆ the kinds of movies we are doing is different. Yeah. But we like both. Like nice. I love to watch like a commercial movie, like how my Chikaba does, Uncle does, or like you know, or like something like KGF. Like I enjoy watching it. And my brother also like enjoys watching the movies I do. Nice. So we both have love towards the work we are doing. So other there is a lot of exchange. Nice. And there's no talk about competition as such. No, there's no nice part about competition. But yeah, we both want to do it. Nice. Super. So all the best, Gramayanaage chanagagli cinema, and looking forward to City Lights as well. Thank you so much. Thank you so much. And please watch Gramayana and let me know how you definitely like it. Yeah. Thank you.